ಇನ್ನು ಅಡ್ಡ ಮತದಾನ ವಿಚಾರ ಅಂತ ಬಂದಾಗ ಈಗ ಯಾವ ರೀತಿಯಾಗಿ ಅಡ್ಡ ಮತದಾನವನ್ನು ಮಾಡಿದ್ರಲ್ಲ ಆ ಒಂದು ವರದಿಯನ್ನು ವಿಜೇಂದ್ರ ಅವರಿಗೆ ಕೊಟ್ಟಿದ್ದಾರೆ. PNS ವಿಸ್ತಾರದಲ್ಲಿ ಸತ್ಯ ಶೋಧನಾ ಸಮಿತಿಯ ವರದಿಯ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿದೆ. ಯಾರೆಲ್ಲ ಹೆಸರು ಉಲ್ಲೇಖ ಆಗಿದೆ ಅನ್ನೋದು ಅಡ್ಡ ಮತದಾನದ ಸತ್ಯ ಶೋಧನಾ ಸಮಿತಿಯ ವರದಿ ಈಗ ವಿಜೇಂದ್ರ ಅವರಿಗೆ ಸಲ್ಲಿಕೆ ಆಗಿದೆ. ಮುಚ್ಚಿದ ಲಕೋಟೆಯಲ್ಲಿ 3 ಪುಟಗಳ ವರದಿಯನ್ನ ರಾಜ್ಯಾಧ್ಯಕ್ಷರಿಗೆ ಈಗ ಸಲ್ಲಿಕೆ ಮಾಡಲಾಗಿದೆ. PNS ವಿಸ್ತಾರ ನ್ಯೂಸ್ನಲ್ಲಿ ಸತ್ಯ ಶೋಧನಾ ಸಮಿತಿಯ ಎಕ್ಸ್ಕ್ಲೂಸಿವ್ ವರದಿ ಇದು. ಹಾಗಾದರೆ ಆ ವರದಿಯಲ್ಲಿ ಏನಿದೆ, ಎಷ್ಟು ಪುಟಗಳಿದ್ದಾವೆ, ಯಾವೆಲ್ಲ ಅಂಶಗಳು ಅದರಲ್ಲಿ ಒಳಗೊಂಡಿವೆ, ಯಾರೆಲ್ಲ ಹೆಸರು ಅದರಲ್ಲಿ ದಾಖಲಾಗಿವೆ ಅನ್ನೋದು. ರಾಜ್ಯ ಬಿಜೆಪಿ ಅಧ್ಯಕ್ಷರಾದಂಥ ಶ್ರೀ ವಿಜೇಂದ್ರ ರವರು ವಿಧಾನ ಪರಿಷತ್ತಿನ ಚುನಾವಣೆ ಸಂದರ್ಭದಲ್ಲಿ ಅಡ್ಡ ಮತದಾನ ಆಗಿರುವ ಕುರಿತಾಗಿ ಆಂತರಿಕ ಸತ್ಯ ಶೋಧನೆ ಮಾಡಲಿಕ್ಕೆ ಅಂಥೇಳಿ ನನ್ನನ್ನು ಒಳಗೊಂಡಂತೆ ನಮ್ಮ BJPಯ ರಾಜ್ಯ ಉಪಾಧ್ಯಕ್ಷರಾದಂಥ N. ಮಹೇಶ್ ಅವರು, ಹಿಂದೆ ನಿಕಟಪೂರ್ವ ಪ್ರಧಾನ ಕಾರ್ಯದರ್ಶಿಗಳು, ಈಗ ಶಾಸಕರಾಗಿರ್ತಕ್ಕಂಥ ಮಹೇಶ್ ತೆಂಗಿನಕಾಯಿ ಅವರ 3 ಜನರ ಸಮಿತಿಯನ್ನು ಮಾಡಿದರು. ಅವರಿಗೆ ನಮಗೆ ಹೇಳಿದರು, ಆದಷ್ಟು ಬೇಗ ನೀವು ಆಂತರಿಕವಾಗಿ ತನಿಖೆ ನಡೆಸಿ ವರದಿಯನ್ನು ಕೊಡಿ ಅಂತ ನಮಗೆ ನಿರ್ದೇಶನವನ್ನು ಕೊಟ್ಟಿದ್ದರು. ಅದರಂತೆ ನಾವು ಆಂತರಿಕ ತನಿಖೆಯನ್ನು 4 ದಿನದ ಒಳಗೆ ನಡೆಸಿ 3 ಕುಳಿತು ಪರಸ್ಪರ ಚರ್ಚೆ ಮಾಡಿ 3 ಸಹಮತವಾಗಿರ್ತಕ್ಕಂಥ ಅಂಶಗಳನ್ನಷ್ಟೇ ವರದಿಯಲ್ಲಿ ಉಲ್ಲೇಖ ಮಾಡಿ ನಾವು ವರದಿಯನ್ನು ಇವತ್ತು ರಾಜ್ಯಾಧ್ಯಕ್ಷರಿಗೆ ತಲುಪಿಸೋ ಕೆಲಸ ಮಾಡಿದ್ದೇವೆ. ನಾವು ನಮಗೆ ಅಧ್ಯಕ್ಷರ ನಿರ್ದೇಶನ ಬಂದ ತಕ್ಷಣವೇ ವರ್ಚುವಲ್ ಮೀಟಿಂಗ್ ಮಾಡಿ ಯಾವ್ಯಾವ ಅಂಶಗಳನ್ನು ಗಮನಿಸಬೇಕು ಅಂತ ಹೇಳಿ ಮಾಧ್ಯಮಗಳಲ್ಲಿ ಮತ್ತು ಸಾರ್ವಜನಿಕ ವಲಯಗಳಲ್ಲಿ ಅನುಮಾನಾಸ್ಪದ ಅಂತ ಕಂಡುಬಂದಂಥ ವ್ಯಕ್ತಿಗಳ ಪಟ್ಟಿಯನ್ನು ಮಾಡಿ ಅವ್ರ ಜೊತೆಯಲ್ಲಿ ವೈಯಕ್ತಿಕವಾಗಿ ಸಮಾಲೋಚನೆ ನಡೆಸಿ ಅಭ್ಯರ್ಥಿಗಳ ಜೊತೆಯಲ್ಲಿ ಮಾತುಕತೆ ನಡೆಸಿ ಅವರ ಅಭಿಪ್ರಾಯವನ್ನು ಕೂಡ ಸಂಗ್ರಹಿಸಿ JDS ಪಕ್ಷದ ಮುಖಂಡರುಗಳ ಜೊತೆಯಲ್ಲಿ ಮಾತುಕತೆ ನಡೆಸಿ ಮಾಧ್ಯಮದ ಸ್ನೇಹಿತರ ಹತ್ರ ನಿಮಗಿದ್ದಂಥ ಸೋರ್ಸು ಏನು ಅಂಥೇಳಿ ಅವ್ರ ಹತ್ರ ಮಾಧ್ಯಮದವ್ರ ಹತ್ರನೂ ಮಾಹಿತಿಯನ್ನು ಸಂಗ್ರಹಿಸಿ ನಮ್ಮ ಚೀಫ್ ವಿಪ್ ಹತ್ರನೂ ಕೂಡ ವ್ಯಕ್ತಿಗತವಾಗಿ ಮಾತನಾಡಿ ವಿಪಕ್ಷದ ನಾಯಕರ ಜೊತೆಯಲ್ಲೂ ವ್ಯಕ್ತಿಗತವಾಗಿ ಮಾತನಾಡಿ ಸ್ಥಳೀಯವಾಗಿ ಲಭ್ಯವಾಗಿರ್ತಕ್ಕಂಥ ಮಾಹಿತಿಗಳನ್ನು ಮತ್ತು ಸರ್ಕಮ್ಟೆನ್ಸಸ್ನು ಎವಿಡೆನ್ಸ್ನು ಪರಿಗಣಿಸಿ ನಾವು ವರದಿಯನ್ನು ಸಿದ್ಧ ಮಾಡಿ ಸತ್ಯ ಶೋಧನಾ ಸಮಿತಿ ವರದಿಯ ಹೈಲೈಟ್ಸ್ ಏನು ಅನ್ನೋದು ಈಗ ಇರುವಂಥ ಕುತೂಹಲ. ಅಡ್ಡ ಮತದಾನ ಮಾಡಿದ ಶಾಸಕರ ಹೆಸರು ಇದರಲ್ಲಿ ಉಲ್ಲೇಖ ಮಾಡಿಲ್ಲ. ವರದಿಯಲ್ಲಿ ಕೇವಲ ಅಡ್ಡ ಮತದಾನದ ವಿವರ ಮಾತ್ರ ಇದೆ. ಇದೇ ಹೈಲೈಟ್ಸ್. ಏನು ಈ ವರದಿಯಲ್ಲಿ ಇರುವಂಥ ಹೈಲೈಟ್ಸ್ ಅಂತ ಹೇಳಿದ್ರೆ, ವರದಿಯಲ್ಲಿ ಕೇವಲ ಅಡ್ಡ ಮತದಾನ ವಿವರ ಮಾತ್ರ ಇದೆ, ಆದರೆ ಅಡ್ಡ ಮತದಾನ ಮಾಡಿದವರ ಶಾಸಕರ ಹೆಸರನ್ನ ಇದರಲ್ಲಿ ಉಲ್ಲೇಖ ಮಾಡಿಲ್ಲ ಈ ಲಕೋಟೆಯಲ್ಲಿ ಅನ್ನೋದು ಹಿಂಗಿದೆ. ಯಾಕೆ ಕನ್ಫರ್ಮ್ ಇಲ್ಲ ಅಂತ, ಯಾಕೆ ಹೆಸರು ಉಲ್ಲೇಖ ಮಾಡಿಲ್ಲ ಅಂತ ಹೇಳಿದ್ರೆ ಎಕ್ಸಾಕ್ಟ್ಲಿ ಇವರೇ ಮಾಡಿದ್ದಾರೆ ಅಂತ ಹೇಳೋಕ್ಕೂ ಆಗಲ್ಲ. ಹೆಂಗೆ ಹೆಸರನ್ನು ಉಲ್ಲೇಖ ಮಾಡೋಕ್ಕಾಗತ್ತಲ್ಲಿ? ಇದೆಲ್ಲ ಕೆಲಸಕ್ಕೆ ಬಾರದೇ ಇರೋದು. ಕೆಲವೊಂದಿಷ್ಟು ಅನುಮಾನದ ಮೇಲೆ ಈ ವರದಿ ಅಂತೂ ಸಿದ್ಧ ಆಗಿದೆ. ಬಟ್ ಇದೇ ವರದಿ ಫೈನಲ್ ಖಂಡಿತ ಇಲ್ಲ. ಈ ವರದಿ ಅಂತೂ ಫೈನಲ್ ಅಲ್ವೇ ಅಲ್ಲ. ಹಾಗಂದ್ರೆ ಇಂಥವರೇ ಅಂತೇಳಿ ಹೇಳಕ್ಕಂತೂ ಆಗಲ್ಲ. ನೋಡ್ತಾ ಇದ್ರಿ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಅನ್ನು ಕೂಡ ನೀವು ನೋಡ್ತಾ ಇದ್ರಿ. ವಿಜೇಂದ್ರ ಅವರನ್ನ ಮೀಟ್ ಆಗಿ ಅಲ್ಲಿ ಆ ವರದಿಯನ್ನು ಸಲ್ಲಿಕೆ ಮಾಡ್ತಾ ಇರೋದನ್ನು ಕೂಡ ನೀವು ನೋಡ್ತಾ ಇದ್ರಿ. ವಿಜೇಂದ್ರ ಅವರಿಗೆ ಒಂದು ಲಕೋಟೆಯಲ್ಲಿ, ಮುಚ್ಚಿದ ಲಕೋಟೆಯಲ್ಲಿ ಅದರಲ್ಲಿ ವರದಿಯನ್ನು ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ 12 ಶಾಸಕರಿಂದ ಆಗಿರುವಂಥ ಕ್ರಾಸ್ ವೋಟಿಂಗ್ ಇದು. ಮೈತ್ರಿ ಸೇರಿಕೊಂಡು BJPಯಲ್ಲಿ 4 ಆಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಹಂಗಾಗಿ ಆ 4 ಜನ ಯಾರು ಶಾಸಕರ ಹೆಸರು ಆ ಲಕೋಟೆಯಲ್ಲಿ ಅಂತೂ ಉಲ್ಲೇಖ ಇಲ್ಲ ಅನ್ನೋದು. ಹಾಗಾದರೆ ಯಾವ ರೀತಿಯಾಗಿ ವಿವರ ಇರುತ್ತೆ ಆ ಒಂದು ಲಕೋಟೆಯಲ್ಲಿ, ಏನಿರಬಹುದು ಅಂತೇಳಿ? ಇಂಥವ್ರು ಮಾಡಿರಬಹುದು, ಬಟ್ ಕನ್ಫರ್ಮ್ ಇಲ್ಲ ಅಂತ ಉಲ್ಲೇಖ ಇರುತ್ತೆ, ಬಿಟ್ಟರೆ ಬೇರೆ ಏನೂ ಇರೋದಿಲ್ಲ ಅಲ್ಲಿ.
ಬಟ್ ಈಗ ಆ ಲಕೋಟೆಯ ಮುಖಾಂತರ ಆ ಲಕೋಟೆಯಲ್ಲಿ ಏನಿದೆ ಅದರ ತಕ್ಕಂತೆ ಕ್ರಮ ಆಗತ್ತಾ ಇಲ್ಲ ಅನ್ನೋದು, ಆ ಏನೆಲ್ಲ ಉಲ್ಲೇಖ ಮಾಡಿದಾರಲ್ಲ ಆ ಲಕೋಟೆಯಲ್ಲಿ ಏನೆಲ್ಲ ಅಂಶಗಳು ಇದಾವಲ್ಲ ಅದರ ತಕ್ಕಂತೆ ಕ್ರಮ ಆಗತ್ತಾ ಇಲ್ಲ ಅಂತೇಳಿ ಎನ್ಡಿಎ ಮೈತ್ರಿಕೂಟದಿಂದ ಒಟ್ಟು 12 ಶಾಸಕರಿಂದ ಕ್ರಾಸ್ ವೋಟಿಂಗ್ ಆಗಿದೆ. 12 ಶಾಸಕರಿಂದ ಬಿಜೆಪಿಯ ಒಂದು ಮತ ಅಸಿಂಧು ಆಗಿದೆ. ಪಾಪ ಅವರಿಗೆ ಗೊತ್ತೇ ಇಲ್ಲ ಹೆಂಗೆ ಮಾಡಬೇಕು ಅಂತ. 4 ಶಾಸಕರಿಂದ ಇಲ್ಲಿ ಅಡ್ಡ ಮತದಾನ ಆಗಿರೋದು. JDSನ 7 ಶಾಸಕರಿಂದ ಕ್ರಾಸ್ ವೋಟಿಂಗ್ ಆಗಿದೆ ಅನ್ನೋದು ಉಲ್ಲೇಖ ಇದೆ. ಸೊ ಇಲ್ಲಿ ಬಿಜೆಪಿ ಅಂತ ಬಂದಾಗ 4 ಶಾಸಕರಿಂದ ಅಸಿಂಧು ಓಟ್ ಆಗಿದೆ ಅನ್ನೋದು, ಒಂದು ಅಸಿಂಧು, 4ರಿಂದ ಅಡ್ಡ ಮತದಾನ ಆಗಿದೆ ಅನ್ನೋದು. ಸೊ ಹಂಗಾಗಿ ಈ ಅಡ್ಡ ಮತದಾನವನ್ನು ಮಾಡಿದಾರಲ್ಲ ಅಂತಹ ಶಾಸಕರು ಯಾರು ಅನ್ನೋದನ್ನು ಪತ್ತೆ ಹಚ್ಚಬೇಕು ಅನ್ನುವಂಥ ದೊಡ್ಡ ಕಾರ್ಯ ಕೊಡಲಾಗಿತ್ತು ಈ ಒಂದು ಸಮಿತಿಗೆ. ಆ ಸಮಿತಿಯಂತೂ ಈಗ ವರದಿಯನ್ನು ಸಿದ್ಧ ಮಾಡಿ ವಿಜೇಂದ್ರ ಅವರಿಗೆ ವರದಿಯನ್ನು ಕೊಟ್ಟಿದ್ದಾರೆ. ಬಟ್ ಆ ವರದಿಯಲ್ಲಿರುವಂಥ ಅಂಶಗಳ ಮುಖಾಂತರ ಈಗ ಶಾಸಕರಿಗೆ ಕ್ರಮ ಆಗತ್ತಾ ಇಲ್ಲ ಅನ್ನೋದು, ಕ್ರಮ ಅಂತೂ ಆಗೋದಿಲ್ಲ. ಈ ವರದಿಯಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋದು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. CT ರವಿ ಅವರ ನೇತೃತ್ವದಲ್ಲಿ ಆಗಿರುವಂಥ ವರದಿ ಇದು. ಸೊ ಇದು ಕೇವಲ ವಿಜೇಂದ್ರ ಅವರಿಗೆ ಮಾತ್ರ ಸೀಮಿತ ಆಗಿರುತ್ತಾ ಅಥವಾ ಈ ಲಕೋಟೆ ಹೈಕಮಾಂಡ್ಗೆ ಹೋಗುತ್ತಾ ಅನ್ನುವಂಥ ಕುತೂಹಲ ಇದೆ. CT ರವಿ, ಮಹೇಶ್ ತೆಂಗಿನಕಾಯಿ ಮತ್ತೆ ಎಸ್ ಮಹೇಶ್ ನೇತೃತ್ವದ ಸಮಿತಿಯಿಂದ ವರದಿಯಂತೂ ಸಿದ್ಧಗೊಂಡಿದೆ. ಕ್ರಾಸ್ ವೋಟ್ ಮಾಡಿದವರ ಮೇಲೆ ಈಗ ನಿಗಾ ಇಡಲು ಸಮಿತಿ ಶಿಫಾರಸು ಮಾಡಿತ್ತು. ಸೊ ಹಂಗಾಗಿ ಪಕ್ಷದ ಲಕ್ಷ್ಮಣ ರೇಖೆ ದಾಟಿದವರ ಹೆಸರು ಬಹಿರಂಗ ಅಂತೂ ಈ ಸಮಿತಿಯಲ್ಲಿ ವರದಿ ಪಡಿಸಿಲ್ಲ ಅಂತೇಳಿ, ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಇಂಥವರೇ ಮಾಡಿದ್ದಾರೆ ಅಂತ ಬಹಿರಂಗವಾಗಿ ಸ್ಪಷ್ಟವಾಗಿ ಹೇಳಿಲ್ಲ ಅನ್ನೋದು ಕನ್ಫರ್ಮು. ಬಟ್ ಇದರಲ್ಲಿ ಇರೋದು CT ರವಿ, ಮಹೇಶ್ ತೆಂಗಿನಕಾಯಿ, ಎನ್ ಮಹೇಶ್, ಈ 3 ಒಂದು ನೇತೃತ್ವದ ತಂಡ ವರದಿಯಂತೂ ಸಿದ್ಧ ಮಾಡಿಕೊಂಡಿದ್ದಾರೆ. ಅದನ್ನು ವಿಜೇಂದ್ರ ಅವರಿಗೆ ಒಪ್ಪಿಸಿದ್ದಾರೆ. ಆದರೆ ಇಲ್ಲಿರೋದು ಮಹೇಶ್ ತೆಂಗಿನಕಾಯಿ ಅಂತೇನಿದಾರಲ್ಲ ಇವರು ಶಾಸಕರು. ಈ ಶಾಸಕರನ್ನು ನೀವು ಯಾಕೆ ತೆಗೆದುಕೊಂಡಿದ್ದೀರಿ? ಹಾಗಾದರೆ ಇವರು ಪ್ರಾಮಾಣಿಕವಾಗಿದ್ದಾರೆ ಅನ್ನೋದಾ? ಈಗ ಆಲ್ಮೋಸ್ಟ್ ಎಲ್ಲ ಶಾಸಕರ ಮೇಲೆ ಅನುಮಾನ ಇದೆ ಅಂತ ವಿಜೇಂದ್ರ ಅವರೇ ಹೇಳಿದ್ದು. ಬಟ್ ಇಲ್ಲಿ ಮಹೇಶ್ ತೆಂಗಿನಕಾಯಿ ಅವರ ಹೆಸರು ಯಾಕೆ, ಅವರನ್ನು ಯಾಕೆ ನೀವು ಪರಿಗಣನೆಗೆ ತೆಗೆದುಕೊಂಡಿದ್ದೀರಿ ಅಂತ ಈ ಒಂದು ವರದಿಯನ್ನು ರೆಡಿ ಮಾಡೋದಕ್ಕೆ ಅಂತೇಳಿ ಅವರಲ್ಲೇ ಗೊಂದಲ ಇದೆ. ಇದೆಲ್ಲವೂ ಕೂಡ ಎಷ್ಟರ ಮಟ್ಟಿಗೆ ಸತ್ಯ, ಫೇಕು, ಯಾವ ರೀತಿಯಾಗಿ ಇದನ್ನು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅನ್ನೋದು ಕ್ಲಾರಿಟಿ ಅಂತೂ ಅವರಿಗೆ ಇಲ್ಲ. ಬಟ್ ಈಗ ಸದ್ಯಕ್ಕಂತೂ ವರದಿ ಅಂತೂ ಅವರಿಗೆ ಕೊಟ್ಟಿದ್ದಾರೆ. ಕಾದು ನೋಡಬೇಕು ವಿಜೇಂದ್ರ ಅವರು ಈ ವರದಿಯ ಆಧಾರದ ಮೇಲೆ ಯಾವ ರೀತಿಯಾಗಿ ಕ್ರಮವನ್ನು ತೆಗೆದುಕೊಳ್ತಾರೆ ಅಂತ.